ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಿ.ಕೆ ಫ್ರಮ್ ಚಿತ್ರದುರ್ಗ. ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಒಂದು ಹಲಗಪ್ಪನಟ್ಟಿ ಎಂಬ ಗ್ರಾಮದಲ್ಲಿ ಒಂದು ಸುಂದರ ಸ್ಕೂಲ್ನ ನಾನು ಕಂಡೆ. ಇವತ್ತು ಇಲ್ಲಿ ನಾನು ಈ ಗ್ರಾಮಕ್ಕೆ ಬಂದಾಗ ತುಂಬ ಸುಂದರವಾಗಿದೆ ನೋಡಿ. ಈ ಪಾರ್ಕ್ ಆಗಿರ್ಬೋದು, ಈ ಶಾಲೆ ಆಗಿರ್ಬೋದು, ಒಳಗಡೆ ಪಾಠ ಮಾಡ್ತಾ ಇದ್ದಾರೆ ಮಾಸ್ಟ್ರು ಹತ್ರ ಮಾತಾಡೋಣ. ನೋಡಿ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ನಮ್ಮ ಎನ್ ಸುರೇಶ್ ಅಂತ ಅನ್ಕೊಂಡು. ಎನ್ ಸುರೇಶ್ ಅಂತನಾ? ಮುಖ್ಯ ಶಿಕ್ಷಕರು GLPS ಹಲಗಪ್ಪನಟ್ಟಿ, ಚಿತ್ರದುರ್ಗ ತಾಲೂಕು. ತಾಲೂಕಿಗೆ 18 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ತುಂಬ ಚಿಕ್ಕ ಗ್ರಾಮ ಇದು. ಸರ್, ಈ ಶಾಲೆಯಲ್ಲಿ ಸರ್ಕಾರಿ ಶಾಲೆ 1ರಿಂದ 5ನೇ ತರಗತಿವರೆಗೆ ಮಾತ್ರ ಇದಾವೆ. ಟೋಟಲ್ 1ರಿಂದ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ವರೆಗೆ 40 ಮಕ್ಕಳಿದಾವೆ. ಸೊ ನಮ್ಮ ಗ್ರಾಮದಲ್ಲಿ ತುಂಬಾ ಚಿಕ್ಕ ಹಳ್ಳಿ ಇದು. ಒಂದು 50 ಕುಟುಂಬ ಇದಾವೆ ಅಷ್ಟೇ. 50 ಮನೆ, ಅದರಲ್ಲಿ ಒಂದು 4-5 ಮಕ್ಕಳು ಮಾತ್ರ ಈ ಗ್ರಾಮದಲ್ಲಿ ಇರ್ತಕ್ಕಂಥವು. ಇನ್ನು ಬೇರೆ ಯಾವ ಒಂದು ಇದಕ್ಕೂ ಸಹಿತ ಕಾನ್ವೆಂಟ್ಗೆ ಹೋಗಲ್ಲ. ಪಕ್ಕದ ಅಕ್ಕಪಕ್ಕ HPS ಶಾಲೆ, ಪ್ರತಿಷ್ಠಿತ ಇರ್ತಕ್ಕಂಥ HPS ಶಾಲೆಗಳಿಂದ ನಮ್ಮ ಶಾಲೆಗೆ 35 ಮಕ್ಕಳುಗಳು ಇಲ್ಲಿ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಾವು 2 ಶಿಕ್ಷಕರಿದ್ದೀವಿ. ಆಮೇಲೆ 2 ಕೊಠಡಿಗಳಿದಾವೆ. ಆಮೇಲೆ ಒಂದು ಅಡುಗೆ ಕೋಣೆ ಇದೆ. ನೀರಿನ ವ್ಯವಸ್ಥೆನೂ ಚೆನ್ನಾಗಿದೆ. ಆಮೇಲೆ ಒಂದು ಸುಂದರವಾಗಿರ್ತಕ್ಕಂಥ ಪಾರ್ಕನ್ನು ಸಹಿತ ಮಾಡಿದ್ದೀವಿ. ನಾನು ಇಲ್ಲಿ ಸುಮಾರು ಬಂದು 20 ವರ್ಷ ಆಯ್ತು ಇಲ್ಲಿಗೆ. ಸೊ ಹಾಗೆ ನಾನು ಬಂದಾಗ ಇಲ್ಲಿ ಯಾವುದು ಏನು ಇರಲಿಲ್ಲ. ಇದು ಬಂದಾದ ಮೇಲೆ ನಾನು ಇಷ್ಟೆಲ್ಲ ಡೆವಲಪನ್ನು ಮಾಡಲಿಕ್ಕೆ ಆಯಿತು. ಇದು ಎಲ್ಲರ ಸಹಕಾರನೂ ಇದೆ, ಇಲಾಖೆಯಿಂದ ಇದೆ, ಆಮೇಲೆ ಸಮುದಾಯದಿಂದಲೇ ಇದೆ, SDM ಸರಿಂದ ಇದೆ, ಗ್ರಾಮಸ್ಥರಿಂದ ಇದೆ, ಪೋಷಕರಿಂದ ಇದ್ದಾರೆ. ಸೊ ಎಲ್ಲರ ಸಹಕಾರದಿಂದ ಮತ್ತು ಶಿಕ್ಷಕರ ಸಹಕಾರದಿಂದಲೂ ಸಹಿತ ಈ ಮಟ್ಟಕ್ಕೆ ಶಾಲೆ ಬೆಳೀಲಿಕ್ಕೆ ಒಂದು ಕಾರಣ ಆಯಿತು. ಸರ್ ಹೇಳಿ ಸರ್, ಈ ಥರ ನಿಮಗೆ ಪಾರ್ಕ್ ಮಾಡಬೇಕಂತ ಯಾಕೆ ಅನಿಸುತ್ತಾರೆ ನಿಮಗೆ? ಸರ್, ನನಗೆ ಮೊದಲಿಂದಲೂ ನನಗೆ ಬಹಳ ಪರಿಸರ ಅಂತಂದ್ರೆ ಬಹಳ ಇಷ್ಟ ಸರ್. ನಾನು ಬಹಳ ಪರಿಸರ ಪ್ರೇಮಿ. ಸೊ ಹಾಗಾಗಿ ಬಹಳ ಕಡಿಮೆ ಮಾತ್ರ ಜಾಗ ಮಾತ್ರ ತುಂಬಾ ಚಿಕ್ಕದಾಗಿದೆ. ಸೊ ಆಗ ಚಿಕ್ಕ ಇರ್ತಕ್ಕಂಥದ್ರಲ್ಲಿ ನಾನು ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಪಾರ್ಕ್ ಅನ್ನ ಮಾಡಿದೀನಿ. ಆಮೇಲೆ ಗ್ರಾಮದಲ್ಲಿ ಸಿಗ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ನಾನು ಪಡ್ಕೊಂಡೆ. ಫಾರ್ ಎಕ್ಸಾಂಪಲ್ ಹಂಚಿದೆ ನೋಡಿ, ಹಂಚು ಈ ಗ್ರಾಮ ಪಂಚಾಯತಿಯಿಂದ ಯಾವ್ದಾದ್ರು ಊರಿಗೆ ಆ ಮನೆಗಳಿಗೆ ಸ್ಯಾಂಕ್ಷನ್ ಆಯ್ತು ಅಂತಂದ್ರೆ ಸೊ ಆ ಮನೆ ಹಂಚಿನ ತೆಗೆದುಕೊಂಡು ಬಂದು ಹಂಚಿನ ರೂಪದಲ್ಲಿ ಇವನ್ನೆಲ್ಲ ನಾನು ಮಾಡಿದೀನಿ. ಜೊತೆಗೆ ಎಲ್ಲಕ್ಕೂ ಸಹಿತ ನಾನು ಡ್ರಿಪ್ ವ್ಯವಸ್ಥೆ ಮಾಡಿದ್ದೀನಿ. ನನಗೆ ಈ ಡ್ರಿಪ್ ವ್ಯವಸ್ಥೆ ಮಾಡಿದ್ದೀನಿ. ಇದು ಒಂದು ಡ್ರಿಪ್ ವ್ಯವಸ್ಥೆ, ಪ್ರತಿಯೊಂದಕ್ಕೂ ಸಹಿತ ಡ್ರಿಪ್ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ನೀರೆಲ್ಲಿಂದ ಅಂತಂದ್ರೆ ಈ ನಮ್ಮ ಗ್ರಾಮ ಪಂಚಾಯತಿಯಿಂದ ಬರುತ್ತಲ್ಲ ಸರ್ ಊರಿಂದ, ಅದಕ್ಕೆ ನಾವು ಕಲೆಕ್ಷನ್ ಅನ್ನು ತೆಗೆದುಕೊಂಡು ಅಲ್ಲಿ ನೀರು ಜಾಸ್ತಿ ಆದಾಗ ಆ ನೀರನ್ನು ನಾವೇನ್ ಮಾಡ್ತೀವಿ ಇಲ್ಲಿ ಬಳಸ್ಕೊಂತ ಇದೀವಿ. ಆಮೇಲೆ ಮಕ್ಕಳಿಗೆ ಕುಡಿಲಿಕ್ಕೆ ಟ್ಯಾಂಕ್ ವ್ಯವಸ್ಥೆ ಮಾಡಿದ್ವಿ. ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳಿತಾ ಇದೀವಿ. ಸ್ನೇಹಿತರೆ, ನಾನು ನಮ್ಮ NGO ಕಡೆಯಿಂದ ಸುಮಾರು ಶಾಲೆಗಳನ್ನು ಸುತ್ತಿದ್ದೇನೆ. ಸುಮಾರು ಎಲ್ಲ ಶಾಲೆಗೆ ಹೋದ್ರು ಬರೀ ಆ ಶಾಲೆ ಹಾಳಾಗಿರುತ್ತೆ. ಅಲ್ಲಿ ಅವ್ರು ನಮಗೆ ಲೆಟ್ರ್ ಕೊಡ್ತಾ ಇರ್ತಾರೆ, ಸರ್ ನಮ್ಮ ಶೌಚಾಲಯ ರಿಪೇರಿ ಮಾಡಿಸ್ರಿ, ಇನ್ನೊಂದು ರಿಪೇರಿ ಮಾಡಿಸ್ಕೊಂಡು ಕೊಡ್ತಾ ಇರ್ತಾರೆ. ಇಲ್ಲಿ ಏನೂ ಇಲ್ಲ ಸರ್, ಏನೂ ಬ್ಯಾಲೆನ್ಸ್ ಇಲ್ಲ. ಈ ಮಾಸ್ಟ್ರು ಬಂದು ಎಲ್ಲ ಕೆಲಸನೂ ಮಾಡಿದ್ದಾರೆ. ತುಂಬ ಸುಂದರವಾಗಿ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಅಷ್ಟು ಮಾಡಿದ್ದಾರೆ. ಸರ್ ಹೇಳಿ ಸರ್. ಮತ್ತೆ ಶೌಚಾಲಯ 2 ಶೌಚಾಲಯ ಇದೆ, ಬಾಲಕಿಯರಿಗೆ ಮತ್ತೆ ಬಾಲಕಿಯರಿಗೆ ಸಪ್ರೇಟ್ ಆಗಿದೆ ಸರ್ ಇದು. ಸರ್, ಜೊತೆಗೆ ಇದನ್ನ ಪ್ರತಿನಿತ್ಯ ಸಹಿತ ಮಕ್ಕಳು ಬಳಸ್ತಾ ಇದ್ದಾರೆ. ಇದಕ್ಕೆ ನೀರಿಂದ ಇದು ಚಾವಣಿ ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾವು ಸೀಟ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮಳೆಗಾಲದಲ್ಲಿ ಸಹಿತ ಮಕ್ಕಳು ಬಂದ್ರೆ ನೆಲಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾನು ಮಾಡಿರ್ತಕ್ಕಂಥ. ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬಂತು ಈ ಸೀಟ್ ಹಾಕೋದಕ್ಕೆ? ಈ ಸೀಟ್ ಹಾಕ್ಸ್ಲಿಕ್ಕೆ ಈ ಸರಿ ನನಗೆ ಬಂದಿರ್ತಕ್ಕಂಥದ್ದು ಇದು MLA ಕಡೆಯಿಂದ, ನನ್ನ ಪಪ್ಪಿ ಸಾಹೇಬ್ರ ಕಡೆಯಿಂದ 4 ಲಕ್ಷ ರೂಪಾಯಿ ನಮಗೆ ಅನುದಾನ ಹಾಕಿದ್ರು. ಈ ಸೀಟ್ ಹಾಕ್ಲಿಕ್ಕೆ ಪಂಚಾಯತಿಯಿಂದ. ಪೇಂಟ್ ಇದನ್ನೆಲ್ಲ ಮಾಡಿಸ್ಲಿಕ್ಕೆ ಮಾತ್ರ ಇದರಿಂದ ಸರ್ಕಾರದಿಂದ ನಿಮ್ಗೆ ಅನುದಾನ ಬಂತು, MLA ಗ್ರಾಂಟ್ ಬಂತು. ಮತ್ತೆ ಸೀಟ್ ಅನ್ನ ಈ ಶಾಲಾ ಸೀಟ್ ಹಾಕ್ಲಿಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ನಮಗೆ ಸೀಟ್ ಹಾಕ್ಸ್ಕೊಟ್ಟು. ಓಕೆ, ಅದು ಸೋರತ್ ಅಂತ ಹೇಳ್ಬಿಟ್ಟು ಸುಮಾರು ಒಂದು 3 ವರ್ಷದಿಂದ ಸಹಿತ ಹಾಗಾಗಿ ನನ್ನ ಒಂದು ಕಷ್ಟ ಮುಂಚೆ ಸೋರ್ತಾ ಇತ್ತು, ನೀರು ಇಳಿತಿತ್ತು, ಒಳಗಡೆಲ್ಲ ಬಂದಾಗೆಲ್ಲ ಸೋರ್ತಾ ಇತ್ತು. ಇದನ್ನ ನೋಡ್ಬಿಟ್ಟು ಪಂಚಾಯತ್ ನನಗೆ ಸೀಟ್ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ ಸರ್. ಪಪ್ಪಿ ಅವ್ರಿಗೆ ಅರ್ಜಿ ಕೊಟ್ರ ನೀವು? ಅರ್ಜಿ ನಮ್ಮ ಇಲ್ಲೇ ಪಪ್ಪಿಯಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಸರ್, ಕಾರ್ಯಕರ್ತರು ಹೋಗ್ಬಿಟ್ಟು ಒಂದ್ಸಲ ಪಾರ್ಟಿ ಬಂದಿದ್ರು. ಪಪ್ಪಿ ಸಾಹೇಬ್ ನಮ್ಮ ಶಾಲೆಗೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಅವ್ರ ಒಂದೇ ಒಂದ್ ಮಾತಾಡಿದ್ರು ಸರ್, ಬಹಳ ಚಿಕ್ಕದಾಗಿದ್ರು, ಬಹಳ ಚೊಕ್ಕವಾಗಿ ಇಟ್ಕೊಂಡಿರಿ ಮೇಷನ್, ನಿಮಗೆ ಏನ್ ಬೇಕು ಹೇಳಿ ಇನ್ನೂ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತಂದ್ರೆ. ಹಾಗಾಗಿ ಇದಕ್ಕೆ ಪೇಂಟ್ ಇಂದು ಆಮೇಲೆ ಇದನ್ನೆಲ್ಲ ಹಾಕ್ಸಿದ್ವಿ ಸರ್. ವೆಟರ್ಫೈಡ್ ಯಾವ್ದಿಲ್ಲ ಸರ್, ಇದೆಲ್ಲ ಇದ್ದಿಲ್ಲ, ಇದೆಲ್ಲ ಏನಿಲ್ಲ. ಇದಷ್ಟು ಸಹಿತ ಅವರ ಅನುದಾನದಲ್ಲೇ ಹಾಕಿರೋದು. ಶೌಚಾಲಯ ಸಹಿತ ಹಾಕಿದ್ವಿ ಸರ್. ಇದಕ್ಕೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ವಿ, ಶೌಚಾಲಯಗೆಲ್ಲ ಟೈಲ್ಸ್ ಹಾಕಿದ್ವಿ.
ನೋಡಿ ಯಾವುದು ಆಂಗ್ಲ ಮಾಧ್ಯಮಕ್ಕಿಂತ ಕಮ್ಮಿನೇ ಇಲ್ಲ ನೋಡಿ, ಏನೇ ಕಮ್ಮಿ ಇಲ್ಲ ನೋಡಿ. ಇಲ್ಲಿ ಹ್ಯಾಂಡ್ ವಾಶ್ ಮಾಡೋಕ್ಕಾಗಲಿ, ಟೈಲ್ಸ್ಗೆ ಆಗಲಿ ಅಷ್ಟು ಕ್ಲೀನೆಸ್ಟ್ ಇದೆ. ಅಂದರೆ MLA ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅನಿಸುತ್ತೆ ಇಲ್ಲಿ. ಹಂಗಾಗಿ ನೋಡಿ ಹಿಂದ್ಗಡೆ ಎಲ್ಲ ತುಂಬ ಚೆನ್ನಾಗಿ ಪಾರ್ಕ್ ಮಾಡಿದ್ದಾರೆ. ಯಾವ ಒಂದು ಜಾಗನೂ ಸಹಿತ ನಾವು ವೇಸ್ಟ್ ಮಾಡಿಲ್ಲ ಸರ್. ಯಾವುದು ಒಂದು ಚೂರು ಜಾಗ ನೋಡಿ, ಇಲ್ಲಿ ಡ್ರಿಪ್ ವ್ಯವಸ್ಥೆ ಮಾಡಿದ್ದಾರೆ ಪೈಪ್ಗೆಲ್ಲ. ಪೈಪ್ಗಳಿಗೆಲ್ಲ ಕೂಡ ಇದೆ. ಇದೆಲ್ಲ ನಿಮ್ಮದೇ ಸರ್ ಐಡಿಯಾ ಇದೆಲ್ಲ? ದಂಧ ಇದೆ ಸರ್, ನಂದ ಇದೆ ಸರ್. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ, ಈ ಶಾಲೆ ನಿವೇಶನದ ಪ್ರಯುಕ್ತ 10 ವರ್ಷ ಕೋರ್ಟ್ ಓಡಾಡ್ತಾ ಇದ್ದೀನಿ, ಈಗಲೂ ಸಹಿತ ಓಡಾಡ್ತಾ ಇದ್ದೀನಿ ಸರ್. ಯಾಕೆ ಸರ್, ಏನಾಯ್ತು? ಏನಾಯ್ತು ಅಂತ ಇದು ಹಿಂದೆ ಏನೋ ವ್ಯವಸ್ಥೆ ಪತ್ರದಲ್ಲಿ ದೇವಸ್ಥಾನಕ್ಕೆ ಅಂತ ಅನ್ಕೊಂಡು ಬರ್ಕೊಡಿದ್ರನ್ ಸರ್. ಅದಕ್ಕಿಂತ ಮುಂಚಿತವಾಗಿ ಪೂರ್ವದಲ್ಲಿ 1996ನೇ ಇಸ್ವಿಯಲ್ಲಿ ಒಂದು ಬಿಲ್ಡಿಂಗ್ ಇತ್ತು. ಸೊ ಆ ಬಿಲ್ಡಿಂಗ್ ಅನ್ನ ನಾವು ಡೆಮಾಲಿಷ್ ಮಾಡಿ ಕಟ್ಟಕ್ ಹೋದಾಗ ಆ ಮಾಲೀಕ ಯಾರೋ ಮೊಮ್ಮಗನ ಮರಿಮಗನು, ಇದು ನಮ್ದು ಜಾಗ, ಇದು ಕಟ್ಬೇಡ್ರಿ ಅಂತ ಅನ್ಕೊಂಡು ಅಬ್ಜೆಕ್ಷನ್ ಮಾಡ್ಕೊಂಡು ಅದರಿಂದ ಊರರೆಲ್ಲ ಸಪೋರ್ಟ್ ಮಾಡ್ಕೊಂಡು ಸುಮಾರು 10 ವರ್ಷಗಳ ಕಾಲ ನಾನು ಕೋರ್ಟ್ ಓಡಾಡಿ, ಆಮೇಲೆ ಕೊನೆಗೆ ಜಡ್ಜ್ ಏನ್ ಹೇಳಿದ್ರು, ಶಾಲೆ ಕಟ್ಟಡವನ್ನು ಬಿಟ್ಟು ಬೇರೆ ಏನಾರ ಟಚ್ ಮಾಡಂಗಿಲ್ಲ, ಇನ್ ಬೇರೆ ಏನಾರ ಮಾಡ್ಕೊಳ್ರಿ ಅಂತ ಅನ್ಕೊಂಡು ಆ ಹೋಗಿ ಒಂದು ಇದಕ್ಕೆ ಅನುಮತಿ ಕೊಡೋದ್ರಿಂದ ಈಗ ಸದ್ಯಕ್ಕೆ ನಿಲ್ಸಿದೆ. ಅಂದ್ರೆ ನೀವು ಹೋರಾಟ ಮಾಡಿ ಜಾಗ ಉಳಿಸಿಕೊಂಡಿರ? ನೀವು ಹೋರಾಟ ಮಾಡಿ 10 ವರ್ಷ ಕೋರ್ಟ್ ಓಡಾಡಿರೋದು? ಕೋರ್ಟಲ್ಲಿ ಓಡಾಡಿ ಸರ್. ಆಮೇಲೆ ಇದು ಪಕ್ಕ ಇದು ಸಹಿತ ದೇವಸ್ಥಾನದ ಇನ್ನೂ ಒಂದ್ ಸ್ವಲ್ಪ ಆ ಕಡೆ ಜಾಗ ಕೊಟ್ಟಿದ್ರೆ ಇದು ಇನ್ನೂ ಬಹಳ ಎತ್ತರವಾಗಿ ಇನ್ನು ಬಹಳ ಮಾದರಿಯಾಗಿ ಬೆಳೀತಿತ್ತು ಸರ್. ಇನ್ನು ಬಹಳ ಇಂಟೆನ್ಷನ್ ಇಟ್ಕೊಂಡಿದ್ದು ನಾನು ಏನಾರ ಮಾಡ್ಬೇಕು ಅಂತ ಅನ್ಕೊಂಡು ಸುಂದರವಾಗಿರ್ತಕ್ಕಂಥ ಇನ್ನು ಬಿಲ್ಡಿಂಗ್ ಕಟ್ಟಬೇಕಾಯ್ತು, SPS ಮಾಡ್ಬೇಕಾಗಿತ್ತು ಅಂತ ಆಸೆ ಇಟ್ಕೊಂಡಿದ್ವಿ. ಆಮೇಲೆ ಒಂದು ಒಳ್ಳೆ ರಾಷ್ಟ್ರ ಧ್ವಜ ಇರ್ತಕ್ಕಂಥ ಒಂದು ರಾಷ್ಟ್ರ ಲಾಂಛನ ಇರ್ತಕ್ಕಂಥ ಒಂದು ಧ್ವಜ ಸ್ತಂಭ ಮಾಡ್ಬೇಕಂತ ಬಹಳ ಆಸೆ ಇಟ್ಕೊಂಡಿದ್ವಿ. ಬಟ್ ಈಗ ಯಾವಾಗ ನನಗೆ ಈ ತರ ಆಯ್ತು ಆಸೆಗೆ ನಿರಾಶೆ ಆಗ್ಬಿಡ್ತಾರೆ. ಹಾಗಾಗಿ ನಾನೀಗ ನಿಲ್ಸ್ಬಿಟ್ಟಿದ್ದೀನಿ ಸರ್. ಅಲ್ಲ, ಈಗ ಇನ್ನ ಏನು ಆಸೆಗಳಿದೆ? ಯಾರು ದಾನಿಗಳು ಬಂದ್ರಂದ್ರೆ ನಿಮಗೆ ಕೊಡಕ್ಕಂತ ಬಂದ್ರಂದ್ರೆ ಏನ್ ಮಾಡಿಸ್ತೀರಾ ನೀವು? ಇನ್ನ ಖಂಡಿತ ಸರ್, ಅವ್ರಿಂದ ದಾನಿಗಳು ಏನಾದ್ರು ಸಹಿತ ಈ ಒಂದು ಜಾಗ, ಈ ಜಾಗ ಏನಾದ್ರು ಸಹಿತ ಬಿಟ್ಕೊಡದೆ ಆಗಲಿ, ನಾವು ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಸರ್. ಇಲ್ಲಿ ಪಕ್ಕದ ಜಾಗ ಇದೆ, ಪಕ್ಕದ ಜಾಗ ಇದೆ, ಖಾಲಿ ಜಾಗ ಇದೆ, ದೇವಸ್ಥಾನದ ಜಾಗ ಇದೆ. ದೇವಸ್ಥಾನದ ಕೋರ್ಟ್ ನಡೆಯುತ್ತಿರೋದ್ರಿಂದ ಹಾಗಾಗಿ ಇದು ಸರ್. ಇದು ಜಾಗ ಖಾಲಿ ಇದೆ, ದೇವಸ್ಥಾನದ ಜಾಗ ಇದು. ಈ ಜಾಗ ನಿಮಗೆ ಬಿಟ್ಕೊಟ್ರೆ, ಕೋರ್ಟ್ ತೀರ್ಮಾನಕ್ಕೆ ಬಿಟ್ಕೊಟ್ರೆ, ಈ ಜಾಗ ಬಂದು ನನಗೆ ಹಿಂದೂ ಬೇಕಾಗಿಲ್ಲ ಸರ್. ನನ್ನ ಶಾಲಾ ಏನೈತೆ ಇದು ನೇರವಾಗಿ ನಾನು ಬಿಟ್ಕೊಟ್ಟೆ ಅಂತಂದ್ರೆ ಇನ್ನು ಒಂದೆರಡು ಬಿಲ್ಡಿಂಗ್ ಕಟ್ಸ್ಕೊಂಡು SPS ಮಾಡ್ಕೊಂಡು ಆಮೇಲೆ ಜೊತೆಗೆ ಒಂದು ರೆಸಿಡೆಂಟಲ್ ಸ್ಕೂಲ್ ಮಾಡ್ಬೇಕು ಅಂತ ಒಂದು ಬಹಳ ಆಸೆ ಇದೆ. ನಿಮ್ ಕನಸು ಸಪೋರ್ಟ್ ಇದಕ್ಕೆ ನಮ್ಮ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಾಗಭೂಷಣ್ ಸರ್ ಅಂತ ಅವ್ರು ನನಗೆ ಬಹಳ ಬೆನ್ನೆಲುಬಾಗಿ ನನಗೆ ಈ ಒಂದು ಬಿಲ್ಡಿಂಗ್ ಕಟ್ಲಿಕ್ಕಾಗ್ಲಿ ಅಥವಾ ಅಕ್ಷರ ದಾಸೋಹ ಈ ಬಿಲ್ಡಿಂಗ್ ಕಟ್ಲಿಕ್ಕೆ ಅವರೇ ಸರ್ ನನಗೆ ಮೂಲಕ. ಈಗ ಶಿಕ್ಷಣ ಸಚಿವರಿಗೆ ಏನೇನ ನೀವು ಕೇಳ್ಬೇಕಂದ್ರೆ ಏನ್ ಕೇಳ್ಕೊಂತೀರಾ? ಇಲ್ಲಿಂದ ಏನೇನ ಅನುದಾನ ಬೇಕಂತ ಕೇಳ್ಕೊಂತೀರಾ? ಅನುದಾನಗಳು ಸದ್ಯಕ್ಕೆ ನನಗೆ ಬಿಲ್ಡಿಂಗ್ ಒಂದೆರಡು ಬಿಲ್ಡಿಂಗ್ ವ್ಯವಸ್ಥೆ, ಜಾಗ ನಿವೇಶನದ ಕೊರತೆ ಇರೋದ್ರಿಂದ ನಮಗೇನಾಗಿದೆ ಬಿಲ್ಡಿಂಗ್ ಕೊರತೆ ಆಗಿದೆ, ಅಷ್ಟ್ಬಿಟ್ರೆ ಬೇರೆ ಏನಿಲ್ಲ. ಆ ಕಡೆ ಒಂದಿದೆ ಇನ್ನೊಂದು ಬಿಲ್ಡಿಂಗ್ ಇದೆ, ಇಲ್ಲ ಅಂತಲ್ಲ, ಚಿಕ್ಕದಾಗಿದೆ ಅದು. ಅದನ್ನ ಡೆಮಾಲಿಷ್ ಮಾಡಿ ಕಟ್ಬೇಕಂತ ಇದೀನಿ. ಬಟ್ ಅದು ನನಗೆ ಒಂದ್ ಹತ್ರ ಇರ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಅಲ್ಲೊಂದಿದೆ. ಹಾಗಾಗಿ ನಾನು ಒಂದೇ ಹತ್ರ ಇದ್ರೆ ಬಹಳ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಲಿಕ್ಕೆ ಆಗ ಒಂದು ಆಸೆ ಇದೆ ಸರ್. ಓಕೆ ಸರ್. ಓಕೆ, ಟೋಟಲ್ ಎಷ್ಟು ಜನ ಮಕ್ಕಳಿದೆ ಸರ್ ಶಾಲೆ? 40 ಮಕ್ಕಳಿದೆ ಸರ್. 40 ಮಕ್ಕಳಿದ್ದಾರೆ ಈ ಗ್ರಾಮದ. ಈಗ ಎಷ್ಟು ಮನೆ ಗ್ರಾಮ ಸರ್ ಇದು? ಒಂದು 50 ಮನೆ ಗ್ರಾಮ ಅಷ್ಟೇ ಸರ್. ಕೇವಲ 5 ಮಕ್ಕಳು ಮಾತ್ರ ನಮ್ಮ 50 ಮನೆ ಗ್ರಾಮದವರು 5 ಮಕ್ಕಳು ಮಾತ್ರ ಬರ್ತಾರೆ. ಇನ್ನು ಮಿಕ್ಕಿದ ಮಕ್ಕಳು ಮಕ್ಕಳುಗಳೆಲ್ಲ ಎಲ್ಲ ಪಾಪ ದೊಡ್ಡವರಾಗಿದ್ದಾರೆ. ಇನ್ನು 5ನೇ ಕ್ಲಾಸ್ ಹೋದ ತಕ್ಷಣ ಬೇರೆ ಕಡೆಗೆಲ್ಲ ಹೋಗ್ತಾರೆ. ನವೋದಯ ಹೋಗಿದ್ದಾರೆ, ಮೊರಾರ್ಜಿಗೆ ಹೋಗಿದ್ದಾರೆ, ಮತ್ತೆ ಬೇರೆ ಬೇರೆ ಪ್ರತಿಷ್ಠಿತ ಸ್ಕೂಲ್ಗಳಿಗೂ ಮತ್ತೆ ಕಾಲೇಜುಗಳಿಗೆಲ್ಲ ಹೋಗಿದ್ದಾರೆ. ಬಟ್ ಇಲ್ಲಿರೋ ಅಷ್ಟೇನೆ, ಯಾರು ಸಹಿತ ಕಾನ್ವೆಂಟ್ಗೆಲ್ಲ ಕಳಿಸಿಲ್ಲ. ನಮ್ಮೂರಿಗೆ ಬಸ್ಗಳು ಯಾವ ಹಳದಿ ಬಸ್ಗಳು ಯಾವ ಬರಲ್ಲ, ಬಂದ್ರೆ ಪಕ್ಕದವ್ರಿಗೆ ಹೋಗ್ತಾ ಹೊರತು ಮತ್ತೆ ನಂಬರಾಗೇನೆ ಯಾವ. ಹಾಗಾಗಿ ಮತ್ತೆ ಹೊರಗಡೆಯಿಂದ ನಮ್ಮ ಇಲ್ಲಿಗೆ 35 ಮಕ್ಕಳು ನಮ್ಮ ಶಾಲೆ ಬರ್ತಾರೆ. ಓಕೆ, ಇಲ್ಲಿ ಬರೋದಕ್ಕೆ ಮಕ್ಕಳು ಬರೋದಕ್ಕೆ ಒಂದು ವ್ಯಾನ್ ವ್ಯವಸ್ಥೆ ಮಾಡಿದ್ರು ಸರ್. ವ್ಯಾನ್ ವ್ಯವಸ್ಥೆ ಮಾಡಿದ್ರೆ ಇದುವರೆಗೂ ಸಹಿತ ನಡ್ಕೊಂಡ್ ಬರ್ತಿದ್ರು. ಚಳಿಗಾಲ ಬೇಡ, ಮಳೆಗಾಲ ಬೇಡ, ಬೇಸಿಗೆಗಾಲ ಬೇಡ. ಪೋಷಕರು ನಮಗೆ ಇಲ್ಲಿ ಕಲಿಕೆ ಗುಣಮಟ್ಟದ ಶಿಕ್ಷಣ ಇದೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವ್ರ ಮಕ್ಕಳನ್ನ ಕರ್ಕೊಂಡೋಗಿ ಬೈಕ್ ನ ಕರ್ಕೊಂಡ್ ಬಿಟ್ಟು ಕರ್ಕೊಂಡೋಗಿ 1ನೇ ಕ್ಲಾಸ್ ಮಕ್ಕಳನ್ನ 6 ವರ್ಷದ ಮಕ್ಕಳನ್ನ ಸಹಿತ ಬಂದ್ಬಿಟ್ಟು. ಸೊ ಇಂಥ ಒಂದು ಪರಿಸ್ಥಿತಿಯನ್ನು ನೋಡ್ಬಿಟ್ಟು ನಮ್ಮ ಪೋಷಕರು SDMC ಒಂದು ಕುತ್ಕೊಂಡು ತೀರ್ಮಾನ ಮಾಡ್ಕೊಂಡು ಒಂದು ವ್ಯಾನ್ ವ್ಯವಸ್ಥೆ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ಅವರೇ ಓನ್ ಖರ್ಚಿಂದ ವ್ಯಾನ್ ವ್ಯವಸ್ಥೆ 2 ವರ್ಷ. ನಾನು ನನ್ನ ಬೇರೆ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಥವಾ ಅಮ್ಮನ ಅಪ್ಪಣೆಯನ್ನು ಪಡೆದುಕೊಂಡು ನಾನು ಏನ್ ಮಾಡ್ತೀನಿ, ಊರಿಗೆ ಹೋಗುತ್ತೇನೆ. ಇದು ಅಪ್ಪಣೆ. ಅಪ್ಪಣೆ ಮೀನ್ಸ್ ಅನುಮತಿ. ಅಪ್ಪಣೆ ಮೀನ್ಸ್ ಅನುಮತಿ. ನೆಕ್ಸ್ಟ್ ಪ್ರಕಾರ ಇದು ನಿಮ್ಮ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀ ಒಂದೊಂದು ಆರಾಮಾಗಿ ಮುಂದೆ. ನೆಕ್ಸ್ಟ್ ಇರೋದು ಇಷ್ಟ ಕ್ವಶನ್ 7ನೇ ಪ್ರಶ್ನೆ.
ಈ ಕೆಳಗಿನವುಗಳನ್ನು ಚಿತ್ರರೂಪದಲ್ಲಿ ವ್ಯಕ್ತಪಡಿಸಿರಿ. ಒಂದನೇದು ಯಾರು ಓದ್ತೀರಾ ಇದನ್ನ? ಯಾರು ಓದ್ತೀರಾ? ಎಸ್, ವೆರಿ ಗುಡ್. ಜೋರ ಕ್ಲಾಪ್ ಮಾಡಿರಿ. ವೆರಿ ಗುಡ್, ಸೂಪರ್ ಸೂಪರ್. 4ನೇ 3, ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ಈಗ ಏನ್ ಮಾಡ್ಬೇಕು ಹತ್ರ? ಇದನ್ನ ಚಿತ್ರ ಬರೀಬೇಕು. ಫಾರ್ ಎಕ್ಸಾಂಪಲ್ ಎಷ್ಟು ಬರೀಬೇಕು ಇಲ್ಲಿ? ರಶ್ಮಿಕಾ ಎಷ್ಟನೇ ಕ್ಲಾಸು? LKG ನಾ? ಎಸ್, ನೋಡಿ ಇದೇನ್ ಮಾಡಿ ಭಾಗ. ಎಷ್ಟು ಭಾಗಕ್ಕೆ ನಾವು ಬಣ್ಣ ಹಚ್ಚಲಾಗಿದೆ? ಯಾವುದು? 1, 2, 3. ಹಾಗಾದ್ರೆ ನಾವು ಓದ್ತಕ್ಕಂಥದ್ದು ಹೇಗಿದೆಲ್ಲ 4ನೇ 3. ಇದೇನಂದ್ರೆ ಇದು ಭಿನ್ನ ರಾಶಿ. ಇದು ಮೇಲಿನದು ಅಂಶ, ಕೆಳಗಿರ್ತಕ್ಕಂಥದ್ದು ಛೇದ. ಛೇದ ಅಂದ್ರೆ ಏನು? ವಸ್ತುವನ್ನ ಎಷ್ಟು ಭಾಗ ಮಾಡಿದೀವಿ ಅಂತ ಸೂಚಿಸ್ತದೆ ಛೇದ. ಅಂಶ ಅಂದ್ರೆ ಆ ಭಾಗ ಮಾಡಿರ್ತಕ್ಕಂಥದ್ದನ್ನು ಎಷ್ಟನ್ನ ನಾವು ಬಳಸ್ಕೊಂಡಿದೀವಿ, ಉಪಯೋಗಿಸ್ಕೊಂಡಿದೀವಿ, ಬಣ್ಣ ಹಚ್ಚಿದೀವಿ ಅಂತಕ್ಕಂಥ ತೋರಿಸ್ತಕ್ಕಂಥದ್ದೇ ಅಂಶ. ಸೊ ಹಾಗಾಗಿ 4ನೇ 3 ಇದನ್ನ ಬರೀತಕ್ಕಂಥ ಕ್ರಮ ಹೇಗೆ? ಇದಷ್ಟು ಬಂದ್ಬಿಡುತ್ತೆ ಸರ್. ಅಷ್ಟು ಕದ ನೀವು ಕಂಡಕ್ಟರ್ ಆಗ್ಬಿಟ್ರಾ? ಶಿಕ್ಷಕರ ಡ್ರೈವರ್ ಥರ ಕಾಣ್ತಿದ್ದಾರೆ. ನೋಡಿ, ಇದು ಹಲ್ಗಾಪನಟ್ಟಿಯ ಇನ್ನೊಂದು ಶಾಲೆ. ಇದು ಕೂಡ ಯಾವುದೇ ಆಂಗ್ಲ ಮಾಧ್ಯಮಕ್ಕೂ ಕಡಿಮೆ ಇಲ್ಲ. ಆ ಥರ ನಮ್ಮ ಸರ್ ಮತ್ತು ಮೇಡಮ್ ನೋಡ್ಕೊಂತಿದ್ದಾರೆ. ಇಲ್ಲಿ ಇಬ್ಬರು ಶಿಕ್ಷಕರಿದ್ದಾರೆ, ಅಲ್ಲೊಬ್ಬರು ಮತ್ತು ಇಲ್ಲೊಬ್ಬ ಮೇಡಮ್ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪಾರ್ಕು ನೋಡಿ, ಇಲ್ಲಿ ನೋಡಿ ತೋಟ ನೋಡಿ. ಅಡಿಕೆ ತೋಟದಲ್ಲಿ ಸ್ಕೂಲ್ ಇದೆಯಾ, ಸ್ಕೂಲಲ್ಲಿ ಅಡಿಕೆ ತೋಟ ಇದೆಯಾ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಮಿಕ್ಸ್ ಆಗಿದೆ. ತುಂಬ ಜವಾಬ್ದಾರಿಯಿಂದ ಈ ಒಂದು ಶಾಲೆನ ಕಟ್ತಾರೆ. ಇದು ನಲಿ ಕಲಿ ಅಂತೇಳಿ ಕೊಠಡಿ ಇದು. ಇಲ್ಲಿ ಕೇಳೋಣ, ಇಲ್ಲಿ ಮೇಡಮ್ ಇದು ಎಷ್ಟು ವಿಶೇಷವಾಗಿದೆ ಅಂತಂದರೆ ನೋಡಿ, ಇದು ಗೌರ್ಮೆಂಟ್ ಶಾಲೆ ಅಂತ ಗೊತ್ತೇ ಆಗಲ್ಲ. ಅಷ್ಟೊಂದು ಟಿ ಶರ್ಟ್ ಇರ್ಬೋದು, ಒಂದು ID ಕಾರ್ಡ್ ಇರ್ಬೋದು, ಆಮೇಲೆ ಮೇಡಮರ್ ಶಿಸ್ತಿರ್ಬೋದು. ನೋಡಿ, ಸಾರ್ ಶಿಸ್ತಿರ್ಬೋದು. ನೋಡಿ, ಇಲ್ಲಿ ಗೋಡೆ ಮೇಲೆ ಬರಹಗಳು ನೋಡಬೇಕು, ಕಾಣ್ಬೋದು ನೀವು. ಎಷ್ಟು ಶಿಸ್ತಾಗಿದೆ ಅಂದರೆ, ಯಾಕೆ ಈ ಥರ ಮಕ್ಕಳು, ಎಲ್ಲ ಸ್ಕೂಲ್ಗಳು ಯಾಕೆ ಈ ಥರ ಮಾಡೋಕ್ಕಾಗಲ್ಲ? ಯಾಕೆ ಗೌರ್ಮೆಂಟ್ ಶಾಲೆ ಮುಚ್ಚಬೇಕಂತಾರೆ? ಯಾಕೆ ಮುಚ್ಚಬೇಕಂತಾರೆ? ನೋಡಿ, ಈ ಥರ ಮಾಡಿ ಇರೋದು ಇಬ್ಬರೇ ಶಿಕ್ಷಕರು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸರ್ ಹೇಳಿ ಸರ್, ಈ ಶಾಲೆ ಬಗ್ಗೆ ಏನು ಹೇಳ್ತೀವಿ ಸರ್? ಸರ್, ಇದುವರೆಗೂ ಸಹಿತ ನೆಲೆಕಲಿ ಇತ್ತು, 1ರಿಂದ 3 ತರಗತಿ. ಈ ವರ್ಷದಿಂದ ನಾವು ಬೈಲಿಂಗಲ್ ಸ್ಕೂಲ್ ಅಂತ ಮಾಡಿದ್ರೆ, ಅಂದ್ರೆ ದ್ವಿಭಾಷಾ ಪದ್ಧತಿ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ 2 ಮಾಧ್ಯಮ ಸಹಿತ ಇದೆ. ಸೊ ಹಾಗಾಗಿ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಪೋಷಕರದ್ದು ಏನಿತ್ತು ಅಂತಂದ್ರೆ, ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅನ್ನೋದು ಒಂದು ಬಹಳ ದೊಡ್ಡದ ಇದಿತ್ತು, ಅವ್ರದೊಂದು ದೊಡ್ಡ ಆಘಾತ. ಸೊ ಈ ವರ್ಷದಿಂದ ಸರ್ಕಾರ ಏನ್ ಮಾಡಿದ್ರೆ, ನಮಗೆ ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗಲ್ ಸ್ಕೂಲ್ ಅಂತ ಮಾಡಿದ್ರೆ, ಕನ್ನಡ ಮತ್ತು ಇಂಗ್ಲಿಷ್ 2 ದ್ವಿಭಾಷಾ ಪದ್ಧತಿಯಲ್ಲಿ ಶಿಕ್ಷಣ ಈ ವರ್ಷದಿಂದ ನಡೀತಾ ಇದೆ ಸರ್. ಸೊ ಹಾಗಾಗಿ ಪೋಷಕರಿಗೆ ಎಲ್ಲರಿಗೂ ಸಹಿತ ಖುಷಿಯಾಗಿದ್ದೇವೆ. ಎಷ್ಟೋ ಇದರಿಂದ ಕಾನ್ವೆಂಟ್ ಕಳಿಸಿರ್ತಕ್ಕಂಥ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸಿರ್ತಾರೆ, ಗೌರ್ಮೆಂಟ್ ಶಾಲೆ ಕಳಿಸ್ತಾ ಇದ್ದಾರೆ. ತೃಪ್ತ ಆಗಿದೆ ನಿಮಗೆ? ಖುಷಿಯಾಗಿದೆ. ಮೇಡಮ್, ನಿಮ್ಮ ಹೆಸರು ಮೇಡಮ್? ಬನ್ನಿ ಮೇಡಮ್, ಮಾತಾಡ್ತೀರಾ? ನಿಮ್ಮ ಹೆಸರು ಪ್ರಶಾಂತಿ ಎಸ್ಪಿ ಅಂತೇಳಿ. ಹಾಂ ಮೇಡಮ್. ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಲ್ಗಾಪನಟ್ಟಿ, ಚಿತ್ರದುರ್ಗ ಡಿಸ್ಟಿಕ್. ಇಲ್ಲಿ ಕೆಲಸವನ್ನು ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು 1 ಮತ್ತು 2, 3 ತರಗತಿಗಳನ್ನು ಬೋಧಿಸ್ತಾ ಇದ್ದೀನಿ. ಇದುವರೆಗೂ ನಲಿಕಲಿ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ. ಈ ವರ್ಷದಿಂದ ಬೈಲಿಂಗಲ್ ಸರ್ಕಾರ ಬೈಲಿಂಗಲ್ ಪದ್ಧತಿ ಅಂತಂದಿದೆ. ಈ ವರ್ಷ ನಾವು ಬಂದಿರೋದು ಆಂಗ್ಲ ಮಾಧ್ಯಮ. ಮುಂಚೆ ಇದೆ, ಹೋದ ವರ್ಷ ಇದ್ದಿಲ್ಲ. 2026 ಬಂದಿರೋದಾ? 26-27 ಸಾಲಿಗೆ ಬಂದಿರೋದು. ಒಂದೊಂದು ಶಾಲೆ ಕ್ಲಸ್ಟರ್, ಒಂದು ಶಾಲೆ ಅಂತ ಆಯ್ಕೆ ಮಾಡ್ಕೊಂಡಿದ್ವಿ. ನಮ್ಮ ಶಾಲೆ ತಗೊಂಡಿರೋದು ರಾಜ್ಯದಂತ ಬಂದಿದ್ದೀವಿ. ನಿಮ್ಮ ಶಾಲೆನಾ? ಏನೊಂದು ಜಿಲ್ಲೆಗ, ಕ್ಲಸ್ಟರ್ಗೆ, ತಾಲೂಕಲ್ಲಿ ಕ್ಲಸ್ಟರ್ಗೆ? ಈ ಮಧ್ಯಾಹ್ನ ಅಂದ್ರೆ ಕೆಲವು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಇದು ಹೇಗೆ ನಡೆಯುತ್ತೆ ಅಂತ ಅನ್ಕೊಂಡ್ಬಿಟ್ಟು ಟೆಸ್ಟ್ ಮಾಡ್ಲಿಕ್ಕೆ ಸರ್ಕಾರ ಈಗ ಸೊ ಇದು ಯಾವಾಗ ಫಲಕಾರಿ ಆಯ್ತು, ಸಫಲತೆ ಬಂತು, ಹಾಗಾಗಿ ಇಡೀ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಕಾನ್ವೆಂಟ್ ಶಾಲೆಗಳನ್ನ ಏನಾದ್ರು ಸಹಿತ ನಾವು ಸ್ವಲ್ಪ ಹಾವಳಿಯನ್ನ ಕಡಿಮೆ ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರ ಮಾಡಿ. ಈ ನಮ್ಮ ಚಿತ್ರದುರ್ಗ ತಾಲೂಕಲ್ಲಿ ಎಷ್ಟಿದೆ ಸರ್ ಈ ತರ ಶಾಲೆಗಳು? ಎಲ್ಲ ಸರ್ಕಾರಿ ಶಾಲೆಗಳು, ಎಲ್ಲ ಶಾಲೆಗಳು ಮಾಡ್ಬಿಟ್ರೆ ಇದೀಗ ಇದರಲ್ಲಿ ಕರ್ನಾಟಕ ರಾಜ್ಯ ಅಂತ ಇದ್ದಾರೆ. ಸಾರಿ,
ಹಿರಿಯೂರು ಮತ್ತು ಹಿರಿಯೂರು ಚಳ್ಳಕೆರೆ ಇಲ್ಲ ಇಲ್ಲ ಇಲ್ಲಿದ್ದ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 6 ತಾಲೂಕುಗಳಿದಾವೆ. 6 ತಾಲೂಕುಗಳಲ್ಲಿ 4 ತಾಲೂಕುಗಳು ಮಾತ್ರ ಬೈಲಿಂಗಲ್ ಸ್ಕೂಲ್. ಹೊಳಲ್ಕೆರೆ, ಹೊಸದುರ್ಗ, ಚಿತ್ರದುರ್ಗ, ಆಮೇಲೆ ಇನ್ನೊಂದು ಮೊಳಕಾಲ್ಮೂರು. ಮತ್ತೆ ನೆಕ್ಸ್ಟ್ ಸೋಮವಾರ, ಈ ಮಂಗಳವಾರ ಮತ್ತೆ ಮಂಗಳವಾರ, ಬುಧವಾರ ಹಾಕಿ ಬುಧವಾರ, ಪ್ರತಿ ಎವ್ರಿಡೇ ಒಂದೊಂದು 6 ಜೊತೆ ಯೂನಿಫಾರ್ಮ್ ಇದಾವೆ. ಯೂನಿಫಾರ್ಮ್ ಎಲ್ಲಿಯೂ ಇಲ್ಲ. ಯಾವ ಕರ್ನಾಟಕದಲ್ಲಿ ಯಾವ ಶಾಲೆಯಲ್ಲೂ ಇಲ್ಲ. ಡೈಲಿ ಒಂದೊಂದು ಜೊತೆ. ಇವತ್ತು ಹಾಕಿದ್ರೆ ಮತ್ತೆ ನಾನು ಸೋಮವಾರ ಹಾಕೋದು. ಇವತ್ತು ಮಂಗಳವಾರ, ಇವತ್ತು ಮಂಗಳವಾರ ಇದು ಹಾಕಿದಾರದ ಬುಧವಾರ, ಇವತ್ತು ಮತ್ತೆ ಬುಧವಾರ ಹಾಕೋದು. ಗ್ರಾಮದವರು, ಕೈ ಎತ್ತಿ ನಂದಿಪುರ ಬರ್ತಕ್ಕಂಥ ನಂದಿಪುರ ಗ್ರಾಮದವರು, ಕೈ ಎತ್ತಿ. ಬೇರೆ ಬೇರೆ ಗ್ರಾಮದವರು, ಇವ್ರು ಬಿಟ್ಟು ಬೇರೆ ಗ್ರಾಮದವರು, ಎಲ್ಲ ಬೇರೆ ಗ್ರಾಮದವ್ರು ಇರೋದು. ಇವನೊಬ್ಬ ಮಾತ್ರ ಇರೋದು. ಓಕೆ 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 ಆಯಿತು. ನೋಡಿ ಸ್ನೇಹಿತರೆ, ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಇದೆ ನಂದಿಪುರ ಗ್ರಾಮ ಅಂತ ಹೇಳ್ಬಿಟ್ಟು, 1.5 ಕಿಲೋಮೀಟ್ರ್ ಇದೆ ನೋಡಿ. ಅಲ್ಲಿಂದ ಬಿಟ್ಟು ಇಲ್ಲಿದ್ದಾರೆ ಅಂತಂದರೆ ಇದು ವಿಶೇಷವಾಗಿದೆ ಅಂತ ಹೇಳ್ಬಿಟ್ಟು ಶಾಲೆ ಇದು. ಅಷ್ಟು ಚೆನ್ನಾಗಿದ್ದಾರೆ. ಓಕೆ, ಏನು ಪುಟ್ಟ ನಿನ್ನ ಹೆಸರು? ನಿನ್ನ ಹೆಸರು ಅನ್ವಿತಾ. ಓ, ಐಡಿ ಕಾರ್ಡ್ ತೋರ್ಸಪ್ಪ. ವಾ ವಾ ವಾ, ನೋಡಮ್ಮ ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಐಡಿ ಕಾರ್ಡು, ಆಮೇಲೆ ಡ್ರೆಸ್ ಕೋಡು, ಗೌರ್ಮೆಂಟ್ ಶಾಲೆ ಅಂತಾನೆ ಕಾಣ್ತಾ ಇಲ್ಲ. ಏನೋ ನಿನ್ನ ಹೆಸರು ಏನಪ್ಪ ಪುಟ್ಟ? ಬಂಗಾರ ರುದ್ರೇಶ್ ಕೆ. ನೋಡಿ ಐ ಡಿ ಕಾರ್ಡಲ್ಲಿ ಕೂಡ ಶಾಲೆ ಫೋಟೋ ಹಾಕಿದ್ದಾರೆ. ಪಾರ್ಕು ಎಲ್ಲ ಇರ್ಬೋದು ನೋಡಿ, ರುದ್ರೇಶ್ ಕೆ ಅಂತ. ಓಕೆ, ನೀನು ಕೇಳೋದು? ಓಕೆ, ಶಿಕ್ಷಣ ಎಸ್ ಟಿ ಎಮ್ ಸರಾ? ಅಲ್ಗಾಪೇಟೆ ಎಸ್ ಟಿ ಎಮ್ ಸಿ ಮೆಂಬರ್. ನೋಡಿ, ಏನು ಹೇಳ್ತೀರಾ ಮೇಷ್ಟ್ರ ಬಗ್ಗೆ? ಅವ್ರು ಇನ್ನ ಈಗ ರಿಟೈರ್ಡ್ ಇನ್ 2 ವರ್ಷ ಐತೆ. ಇನ್ನು 10 ವರ್ಷ ಗೌರ್ಮೆಂಟ್ ನೌಕರಿ ಕೊಟ್ರು ಅವರು ಮಾಡಿದ್ದು ಯಾರು ಮುಂದ್ ಬರೋರು ಯಾರ ಕೈಲೂ ಮಾಡಕ್ಕಾಗಲ್ಲ. ಅವ್ರ ಕೈಲಿ ಯಾರ ಕೈಲೂ ಮಾಡಕ್ ಆಗೋದಿಲ್ಲ. ಮುಂದ್ ಬರೋರು ಹಿಂಗ ಈ ಪಾರ್ಕ್ ಉಳಿಸ್ಕೊಂಡ್ರೆ ಸಾಕು ಅವ್ರು. ನೆಕ್ಸ್ಟ್ ಬರೋರು ಬರೀ ಈ ಪಾರ್ಕ್ ಉಳಿಸ್ಕೊಂಡ್ರೆ ಸಾಕು. ಅಂದ್ರೆ ಅಷ್ಟು ಮಾಸ್ಟರ್ ಕೆಲಸ ಅಷ್ಟು ಕೆಲಸ ಮಾಡಿದಾರೆ ಇಲ್ಲಿ. ಎಲ್ಲಾರು ಟೈಮಿಂಗ್ಸ್ 4 ಕಾಲ ಅಂತಂದ್ರೆ ಮನೆಗೆ ಹೋಗ್ತಾರೆ. 6 ಗಂಟೆ 6:15 ಡ್ಯೂಟಿ ಮುಗಿದ್ಮೇಲೆ ಎಲ್ಲಾ ಗಿಡಗಳಿಗೆ ನೀರು, ಪಾರ್ಕಿಂಗ್ ಕಟಿಂಗ್ಸ್ ಅದೆಲ್ಲ ಮಾಡಿ ಅವ್ರು 6 ಗಂಟೆ 6:15 ಮನೆಗೆ ಹೋಗ್ತಾರೆ. ನಾನು ಅಲ್ಲಿ ಹೋಗಿ ಏನ್ ಮಾಡೋಣ, ಡ್ಯೂಟಿ ಮುಗಿದು ಮಕ್ಕಳನ್ನ ಇಟ್ಕೊಂಡು ಬೇರೆ ಹಳ್ಳಿಯರ್ನ ಕಳಿಸ್ಬಿಡ್ತಾರೆ. ಇಲ್ಲಿ ಇದ್ದೂರ ಹುಡುಗರು 10 ಜನ ಏನೋ 8 ಜನ 10 ಜನ ಅದಾರೆ. ಅವ್ರ ಆದ್ಮೇಲೆ ಅವ್ರನ್ನ ಇಲ್ಲೇ ಗ್ರಾಮದಾರನ್ನ ಇಟ್ಕೊಂಡು ಅವ್ರೆಲ್ಲ ಇದನ್ನೆಲ್ಲ ಮುಗಿಸಿ 6 ಗಂಟೆಗೆ ಹೋಗ್ತಾರೆ. ನೌಕರಿದಾರರು 4 ಗಂಟೆ 4:15 ಟೈಮ್ ಆತ ಅಂದ್ರೆ ಹೋಗೋಣ ಅಂತಾರೆ. ಇವ್ರದ್ದು ಆ ಭಾವನೆ ಇಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲ ಕಟಿಂಗ್ ಎಲ್ಲ ಅವರೇ ಮಾಡ್ತಾರ? ಮೇಷ್ಟ್ರೇ ಮಾಡ್ತಾರ? ಅಷ್ಟೇ ಮಾಡೋದು. ಎಲ್ಲ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ. ಈಗ ಮಕ್ಕಳು ಅವ್ರು ಮಾಸ್ಟರ್ ಹೇಳ್ಬಿಟ್ರೆ ಈಗ ಹೆಂಗ್ ಮಾಡ್ಬೇಕಂತ ಹಂಗೆ ಮಾಡ್ಬಿಡ್ತಾರೆ. ಏನ್ ಹೆಸರು? My name is Anu Vai. ಯಾವ ಶಾಲೆ ಹೆಸರು? My school name is GLPS Halagappanahalli. My village name is Nandipura. Father My name? standard is 5th standard. My mother name is Renukamma. My father name is Yellappa. My sister's name is Pallavi and Tanu. Good morning all of you. Good morning. My name is Sanaviyar. I am studying 5th standard. My school name is GLPS Halagappanahalli, Chitradurga Taluku and district. My native place is Nandipura. Pratiksha. I am studying in 5th standard. My school name is GLPS Halagappanahalli, Chitradurga Taluk and district. My native place is Halagappanahalli. Father name? My father name is Nagabhushan Nachar. My mother name is Asha Devi S. My brother name is Abhishek H. ಫಾದರ್ ವರ್ಕ್. ಈ ತೋಟದಲ್ಲಿ ಶಾಲೆ ಇದೆ, ಶಾಲೆಯಲ್ಲಿ ತೋಟ ಇದೆ ಅನ್ನುವ ನಾನು ನಿಮಗೆ ತೋರಿಸಿನಲ್ಲ ನೋಡಿ. ಶಾಲೆಯಲ್ಲಿ ತೋಟ ಇದೆ, ತೋಟದಲ್ಲಿ ಶಾಲೆ ಇದೆ ಅಂತ ತೋರಿಸಿನಲ್ಲ ನೋಡಿ. ತೋಟದ ಪಕ್ಕದಲ್ಲಿ ಶಾಲೆ ಇದೆ ನೋಡಿ. ಈ ಅಡಿಕೆ ತೋಟದಲ್ಲಿ ಬಂದಿರತಕ್ಕಂಥ ಇನ್ಕಮಲ್ಲಿ ಇವರು ಇವತ್ತು ಈ ಬ್ರೆಸ್ಟ್ ಬ್ರ್ಯಾಂಡ್ ತರಿಸಿದ್ದಾರೆ. ಮಾಸ್ಟರ್ ಹೇಳ್ತಿದ್ದಾರೆ ನೋಡಿ, ಇದೇ ಬ್ರ್ಯಾಂಡ್. ಇದರಲ್ಲಿ ಈ ಅಡಿಕೆ ತೋಟ ಇದೆಯಲ್ಲ, ಈ ಶಾಲೆ ಆವರಣದಲ್ಲಿ ಅಡಿಕೆ ಗಿಡ ಬೆಳೆದಿದ್ದಾರೆ. ಇದರಲ್ಲಿ ಬಂದಿರತಕ್ಕಂಥ ಆದಾಯದಲ್ಲಿ ಇವು ಡ್ರಮ್ ಸೆಟ್ ತಂದಿದ್ದಾರಂತೆ. ಅವ್ರನ್ನ ಕೇಳೋಣ ಅದೆಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ.
ಜೂನ್ 2026 ಬುಧವಾರ ಮುಂಜಾನೆ ಮಾತು. ಎಲ್ಲ ಕೆಲಸಗಳನ್ನು ಖುಷಿಯ ಆಟವೆಂಬುದಂತೆ ಮಾಡಬೇಕು. ಆಟವೇ ಕೆಲಸವಾಗದಂತೆ ಎಚ್ಚರದಿಂದ ಗೆಲ್ಲೋಣ. ಕಾವೇರಿ ತಮಿಳುನಾಡು ಕಿರಿಕಿರಿ ಮಾಜಿ ಸಚಿವ ಬರ್ಬೇಕಾ? ಚಿತ್ರದುರ್ಗ ಮತದಾರರ ಹಕ್ಕು ಉಳಿಸಲು ಜನರಲ್ಲಿ ಮೂಡಿಸಿ ಜಾಗೃತಿ ಬರಲಿದೆ ಸುಲಭ. ಕ್ರೀಡಾ ಸುದ್ದಿ. ಮೆರೆದಾಡಿದ ತಾರೆಯರು ಮೆಸ್ಸಿ, ಎಂಬಾಪೆ, ಹಾಲೆಂಡ್ ಅವಳಿ ಗೋಲಿನ ಮ್ಯಾಜಿಕ್. ಮುರಿದ ದಾಖಲೆಗಳು. ನಾಕೌಟ್ಗೆ ಲಗ್ಗೆ ಇಟ್ಟ ಅರ್ಜೆಂಟೀನಾ, ಫ್ರಾನ್ಸ್, ನಾರ್ವೆ. ಮತ್ತೆ ನೋಡಬೇಕು. ನೋಡಿ ನಾವು ಈ ಥರ ಶಾಲೆ ನಾವು ಯಾಕೆ ಮಾಡಬಾರ್ದು? ನಿಮಗೆ ಯಾರ್ಯಾರು ಏನನ್ನ ಒಂದು ಏನೇನು ಕೊಟ್ಟಿದ್ದಾರಾ, ಸನ್ಮಾನ ಮಾಡಿದಾರಾ, ಗೌರವಿಸುವಂಥ ಕಾರ್ಯ ಏನಾದ್ರು ಮಾಡಿದಾರಾ ಯಾರಾದ್ರೂ? ಖಂಡಿತ ಮಾಡಿದ್ದಾರೆ.
ಪ್ರಪ್ರಥಮವಾಗಿ 2013ನೇ ಇಸ್ವಿಯಲ್ಲಿ ಈ ಶಾಲೆ ಉತ್ತಮ ಶಾಲೆ ಅಂತ ಅಂದ್ಕೊಂಡು ಜಿಲ್ಲಾ ಮಟ್ಟದ ವಿಶೇಷ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತು ನಮ್ಮ ಇಲಾಖೆ. ಜೊತೆಗೆ ರೋಟರಿ ಕ್ಲಬ್ನವರು ನಮ್ಮ ಶಾಲೆಗೆ ಬಂದು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಕುಳಿತುಕೊಳ್ಳಲಿಕ್ಕೆ ಆಸನದ ವ್ಯವಸ್ಥೆಗಳು, ಆಮೇಲೆ ಬೀರಾಗಿರ್ಬೋದು, ರ್ಯಾಕು, ಆಮೇಲೆ ಫಿಲ್ಟ್ರಿನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ನ್ಯಾಷನಲ್ ಬಿಲ್ಡರ್ ಅವಾರ್ಡ್ಸ್ ಅಂತಕ್ಕಂಥದ್ದನ್ನು ನಮಗೆ ಅವರು ನನ್ನ ಕರೆಸಿ ಗುರುತಿಸಿ ಗೌರವಿಸಿದ್ದಾರೆ. ಆಮೇಲೆ 2024ನೇ ಇಸ್ವಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಗ್ರಾಮದವರು ಸಾಯಿಬಾಬಾ ಸತ್ಯಸಾಯಿ ಟ್ರಸ್ಟ್ನವರು ನಮ್ಮ ಶಾಲೆ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಹಸಿರು ನೈರ್ಮಲ್ಯ ಮತ್ತು ಅಭಿವೃದ್ಧಿ ಅಂತ ಅನ್ಕೊಂಡ್ಬಿಟ್ಟು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಕೊಟ್ಟು, ಜೊತೆಗೆ 10,000 ಅನುದಾನಗಳನ್ನು ಸಹಿತ ಡೆವಲಪ್ ಮಾಡ್ಲಿಕ್ಕೆ ಕೊಟ್ಟು ನನ್ನನ್ನು ಗೌರವಿಸಿ ಕಳಿಸಿರುತ್ತಾರೆ. ಜೊತೆಗೆ ಮತ್ತೆ ಈ ಸಾರಿ 2024ನೇ ಇಸ್ವಿಯಲ್ಲಿ ಮತ್ತೆ ನಮ್ಮ ಇಲಾಖೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆಲಸವನ್ನ ಗುರುತಿಸಿ 2024 ಸೆಪ್ಟೆಂಬರ್ 5ನೇ ತಾರೀಕು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ನನಗೆ ಗೌರವಿಸಿದ್ದಾರೆ. 24ರಲ್ಲಿ ಇನ್ನು ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ. ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಆಗಿರ್ಬೋದು, ತಾಲೂಕು ಮಟ್ಟದಲ್ಲಿ, ಶಾಲಾ ಇದರಲ್ಲಿ, ಕ್ಲಸ್ಟರ್ ಹಂತದಲ್ಲಿ ಬಂದಿದ್ದಾವೆ, ಜಿಲ್ಲಾ ಹಂತದಲ್ಲೂ ಸಹಿತ ಬಂದಿದ್ದಾವೆ. ನನಗೆ ತುಂಬಾ ಖುಷಿ ಅಂತಂದ್ರೆ ನನ್ನ ಮಕ್ಕಳು ಇಲ್ಲಿ ಬಂದಾಗ ಆದ್ಮೇಲೆ ಕೆಲವು ಯಾವ ಮಕ್ಕಳು ಸಹಿತ ಶಾಲೆಯಿಂದ ಹೊರಗಡೆ ಇಲ್ಲ. ಅದೊಂದು ನನಗೆ ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಜೊತೆಗೆ ಎಲ್ಲ ಇಂಜಿನಿಯರ್ಗಳು ಮಾಡಿರ್ತಕ್ಕಂಥದ್ದಾರೆ, ಕ್ಯಾಂಪಸ್ ಅಲ್ಲಿ ಸೆಲೆಕ್ಟ್ ಆಗಿ ಹೋಗಿರ್ತಕ್ಕಂಥ ಇದ್ದಾರೆ. ಆಮೇಲೆ ಮೆಡಿಕಲ್ ನಮ್ಮ ಕೈಗೆ ಓದಿರ್ತಕ್ಕಂಥ ಇಂಜಿನಿಯರ್ ಇಂಜಿನಿಯರ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಈಗ ಆಲ್ರೆಡಿ ಅಂದ್ರೆ ನೀವು ಬಂದು 20 ವರ್ಷ ಆಗಿದೆ ಇಲ್ಲಿ ಕರೆಕ್ಟ್ ಆಗಿ ತಿಂಗಳಿಗೆ 20 ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋರು. ನನ್ನ ಬ್ಯಾಚ್ ಏನಿದೆ 2016 ಬಂದಿದ್ದೆ ನಾನು. ಈಗ 16/6/2026 ನನಗೆ 20 ವರ್ಷ ಆಯ್ತು. ಅಲ್ಲಿಂದ ತುಂಬಾ ಆದ್ಮೇಲೆ ಯಾವ ಮಕ್ಕಳು ಸಹಿತ ನಿರುದ್ಯೋಗ ಇದಾಗಿಲ್ಲ, ಶಿಕ್ಷಣದಿಂದ ವಂಚಿತರಾಗಿಲ್ಲ. ಎಲ್ಲ ಇಂಜಿನಿಯರ್ಗಳು ಆಗಿದ್ದಾರೆ, ಆಮೇಲೆ ಕೆಲವರೆಲ್ಲ ಇದಕ್ಕೂ ಹೋಗಿದ್ದಾರೆ, BMS ಇದಕ್ಕೆಲ್ಲ ಹೋಗಿದ್ದಾರೆ. ಆಮೇಲೆ BCom ಮಾಡಿರ್ತಕ್ಕಂಥವ್ರು, MCom ಮಾಡಿರ್ತಕ್ಕಂಥವ್ರು ಒಳ್ಳೆ ಎಜುಕೇಶನ್ ಅನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಕೆಲಸದ ಅವಕಾಶ ಇಲ್ಲ ಇವರಿಗೆ, ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ. ಗೌರ್ಮೆಂಟ್ ಕೆಲಸ ಏನಾದ್ರೂ ಒಂದು ಪಕ್ಷ ಸಿಕ್ಕಿದ್ರೆ ಇಡೀ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಸಹಿತ 100ಕ್ಕೆ 90 ಭಾಗ ಸರ್ಕಾರಿ ನೌಕರನ್ನ ಪಡಿತಕ್ಕಂಥ ಒಂದು ಅರ್ಹತೆ ಒಂದು ಇರುತ್ತೆ ಸರ್ ಈ ಶಾಲೆಗಿರೋದು. ಎಲ್ಲಾ ಮಕ್ಕಳುಗಳು ಸಹಿತ ಒಳ್ಳೆ ಎಲ್ಲ ಅಬೌವ್ 90-95 ಸೈನ್ಸ್ ತಗೊಂಡು ಈ ರೀತಿ ಎಲ್ಲ ಸಾಧನೆಗಳನ್ನ ನನ್ನ ಮಕ್ಕಳು ಮಾಡಿದ್ದಾರೆ ಸರ್. ಅದಕ್ಕೆ ನನಗೊಂದು ತುಂಬಾ ಖುಷಿ. ಓಕೆ ಸರ್, ಈಗ ಗ್ರಾಮಸ್ಥರು ಹೇಳ್ತಾರೆ ಇನ್ನು 2 ವರ್ಷ ಅಷ್ಟೇ ಈ ಮಾಸ್ಟರ್ ಇರೋದು, ರಿಟೈರ್ಡ್ ಆಗಿಬಿಡ್ತಾರೆ, ಇಂಥ ಮಾಸ್ಟರ್ ನಮಗೆ ಸಿಗ್ತಾರೆ ಇಲ್ಲ ಅಂತ ಕೇಳ್ತಿದ್ದಾರೆ. ಆದರೆ ಮತ್ತೆ ಸರ್ಕಾರ ನಿಮ್ಮನ್ನೇ ಮತ್ತೆ ಸ್ವಲ್ಪ ದಿನ ಮಾಡಿ ಅಂತ ಹೇಳ್ಬಿಟ್ಟು ರಿಟೈರ್ಡ್ ಆದ್ಮೇಲೆ ನಿಮ್ಗೆ ಕೆಲಸ ಕೊಟ್ಟರೆ ನೀವು ಮಾಡ್ತೀರಾ? ರಿಟೈರ್ಡ್ ಆದ್ಮೇಲೆ ಅಂತಲ್ಲ, ನಾನು ಸಾಯೋವರೆಗೂ ಇರೋವರೆಗೂ ಮಾಡುವಂಥದ್ದು ನಾನು ಮಾಡ್ತೀನಿ. ಬಟ್ ಅಂತ ಅವಕಾಶ ಸರ್ಕಾರ ಕೊಡಲ್ಲ. ಆದ್ರೆ ಬೇಕಾದ್ರೆ ನಾನು ವೈಯಕ್ತಿಕವಾಗಿ ಏನಾದರೂ ಬಂದು ಅವ್ರಿಗೆ ಸಹಾಯವನ್ನ ಮಾಡಬಹುದು. ಅಷ್ಟು ಬಿಟ್ರೆ ಸರ್ಕಾರ ಮತ್ತೆ ನಮ್ಮನ್ನ ಇಷ್ಟು ವರ್ಷ ಮಾಡಿದಿರಿ ಮಾಡಿ ಅಂತ ಏನಂದ್ರೆ ಅವ್ರಿಗೆ ಗೌರವ ಧನ ಕೊಡದಿದ್ರು ಪರವಾಗಿಲ್ಲ, ನೀವು ಮಾಡ್ಕೊಂಡೋಗ್ರಿ ಅಂತಂದು ಸಾಕು. ಬೇಕಾದ್ರೆ ನಾನು ನನ್ನ ಉಸಿರೋವರೆಗೂ ಸಹಿತ ನಾನು ನನ್ನ ವೃತ್ತಿಯಲ್ಲಿ ಫ್ರೀಯಾಗಿ ಮಾಡಕ್ಕೆ ರೆಡಿ ಈ ಶಾಲೆನ. ನನಗೆ ಶಾಲೆ ಮಕ್ಕಳು ಬಿಟ್ರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ನಾನು ಆಸ್ತಿ ಮಾಡಲ್ಲ, ಹಣ ಮಾಡಲ್ಲ, ಬಂಗಾರ ಮಾಡಲ್ಲ. ನನ್ನ ಮಕ್ಕಳನ್ನ ನಾನು ಆಸ್ತಿ ಮಾಡಿದ್ದೀನಿ. ಹಾಗಾಗಿ ನನಗೆ ಪಕ್ಕದ ಗ್ರಾಮದಿಂದ ಅಕ್ಕಪಕ್ಕ HPS ಪ್ರತಿಷ್ಠೆ ಇರ್ತಕ್ಕಂಥ ಶಾಲೆಗಳು ಅವೆಲ್ಲನ ಅಂತ ಶಾಲೆಗಳಿಂದ 35 ಮಕ್ಕಳು ನಾವು ಇಲ್ಲಿ ಬರ್ತವೆ ಅಂತಂದ್ರೆ ಸೊ ಅದಕ್ಕಿಂತ ನನ್ನ ದೊಡ್ಡ ಸಾಧನೆ ಏನೇನು ಆಸ್ತಿ, ಅದಕ್ಕಿಂತ ಏನಿದೆ ನನ್ನ ಮಕ್ಕಳು ಏನಾದ್ರು ವಿದ್ಯಾವಂತರಾಗಬೇಕು ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ ಸಿಗಲ್ಲ. ಎಲ್ಲ ಶಾಲೆಗಳಿಗೆ ನಿಮ್ಮಂಥ ಗುರುಗಳು ಸಿಗಲ್ಲ. ಈ ನಿಮ್ಮಂಥ ಗುರುಗಳನ್ನ ಪಡೆದಿರ್ತಕ್ಕಂಥ ಈ ಮಕ್ಕಳೇ ಧನ್ಯರು ಅಂತ ಹೇಳ್ತಾ ತುಂಬ ಒಳ್ಳೇದಾಗಲ್ಲ ಸರ್. ಮತ್ತೇನೋ ಅವಕಾಶ ಸಿಕ್ಕರೆ ಮತ್ತೆ ಬಂದು ಸೇವೆ ಮಾಡೋಂಥ ಕಾರ್ಯ ಕೊಡ್ಲಿ ಅಂತ ಹೇಳ್ತಾ ನಾನು ಕೇಳ್ಕೊಂತೀನಿ ಈ ಸಂದರ್ಭದಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ತುಂಬ ನಿಮಗೂ ಸಹ ತುಂಬ ಧನ್ಯವಾದಗಳು ಸರ್. ನಮ್ಮ ಎಲ್ಲ ಮಕ್ಕಳ ಪರವಾಗಿ, ಶಾಲೆ ಪರವಾಗಿ, ಶಿಕ್ಷಕರ ಪರವಾಗಿ, SDLC ಅವರ ಪರವಾಗಿ, ಮತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ಅಕ್ಕಪಕ್ಕ ಗ್ರಾಮಸ್ಥರ ಪರವಾಗಿ ನಮ್ಮ ಶಾಲೆ ಬಗ್ಗೆ ನಿಮ್ಗೆ ಇಷ್ಟೆಲ್ಲ ಕಾಳಜಿ ಇದ್ದು ಇಷ್ಟೆಲ್ಲ ನೀವು ಏನಕ್ಕೆ ಬಂದಿರ್ತಕ್ಕಂಥದ್ದು ಉದ್ದೇಶ ಬಂದಿಲ್ಲ. ಆದರೂ ಸಹಿತ ಇಲ್ಲಿ ಬಂದು ಇದನ್ನ ನೋಡಿ ನೀವು ಇದೆಲ್ಲ ಚಿತ್ರೀಕರಣ ಮಾಡಿದರೆ ಇದಕ್ಕೆ ನಾವು ಯಾವಾಗಲೂ ಸಹಿತ ನಿಮಗೆ ಚಿರಋಣಿ ಆಗಿರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಸ್ನೇಹಿತರೆ, ಈ ಊರಿಗೆ ಬಂದು ನೋಡಿ, ನಾನೇನೋ ಬೇರೆ ಕೆಲಸಕ್ಕಂತ ಬಂದೆ ಈ ಗ್ರಾಮಕ್ಕೆ. ಆದರೆ ಈ ಗ್ರಾಮದಲ್ಲಿ ಆ ಶಾಲೆ ಮತ್ತು ಆ ಶಿಕ್ಷಕರ ಒಂದು ಕಾಳಜಿ ನೋಡಿಬಿಟ್ಟು ನನಗೆ ಆ ಕೆಲಸನೇ ಮರ್ತುಬಿಟ್ಟು ನಾನು ಇಲ್ಲೇ ವಿಡಿಯೋ ಮಾಡಕ್ಕೆ ಕುತ್ಕೊಂಡ್ಬಿಟ್ಟೆ. ಅಂದರೆ ಈ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ, ಯಾಕಂದರೆ ಈ ಥರ ಶಿಕ್ಷಕರು ಮತ್ತೆ ಹುಟ್ಟಬೇಕು, ಮತ್ತೆ
ಇನ್ನು ಬೇರೆಯವ್ರ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಈ ವಿಡಿಯೋಗಳು ಶೇರ್ ಆಗಬೇಕು, ಬೇರೆಯವರಿಗೆಲ್ಲ ಶೇರ್ ಆಗಬೇಕು. ಮತ್ತು ಬೇರೆ ಶಾಲೆ ಶಿಕ್ಷಕರು ಈ ವಿಡಿಯೋ